ಒಳ್ಳೆ ಮೈಲೇಜು, ಒಳ್ಳೆ ಮೇಂಟೆನೆನ್ಸ್, ಒಳ್ಳೆ ಗಾಡಿ ಬೇಕು ಅಂದ್ರೆ ಬಲೆನೋ ಬೇಕಾ, ಇಲ್ಲ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ನಿಮಗೆ ಒಳ್ಳೆ ಪವರ್ಫುಲ್ ಇರೋ ಅಂಥದ್ದು 1.6 ವರ್ನ ಬೇಕಾ, 21 ಟಾಟಾ ಅಲ್ಟ್ರಾಸ್ ಬೇಕಾ, ಇಲ್ಲ 2019 ಮಾಡಲ್ i20 ಬೇಕಾ, ಪ್ರೂಫ್ ಇರೋ ವೆಹಿಕಲ್ ಸ್ಕೋಡಾ ಸೂಪರ್ ಬೇಕಾ, ಇಲ್ಲ ಡಿಕ್ಕಿ ಇರೋಂಥದ್ದು ಕಮ್ಮಿ ಮೇಂಟೈನ್ ಇರೋಂಥದ್ದು ಟಾಟಾ ಟಿಯಾಗೋ ಬೇಕಾ, ವೋಲ್ಕ್ಸ್ವ್ಯಾಗನ್ ಪೋಲೋ ಬೇಕಾ, ಹೋಂಡಾ ಜಾಸ್ ಬೇಕಾ, ಇಲ್ಲ 7 ಸೀಟರ್ ಇಲ್ಲ 8 ಸೀಟರ್ ಬೇಕು ಅಂದ್ರೆ ಮಾರುತಿ ಎರ್ಟಿಗಾ ಬೇಕಾ, ಕೊರೋಲಾ ಆಲ್ಟಿಸ್ ಬೇಕಾ, ಇಲ್ಲ ವೋಲ್ಕ್ಸ್ವ್ಯಾಗನ್ ವೆಂಟೋ ಬೇಕಾ, ಡಸ್ಟರ್ ಮ್ಯಾನ್ಯುವಲ್ ಪೆಟ್ರೋಲ್ ಬೇಕಾ, ಇಲ್ಲ ಡಸ್ಟರ್ ಅಲ್ಲಿ ಡೀಸೆಲ್ ಆಟೋಮೆಟಿಕ್ ಬೇಕಾ ನಿಮ್ಗೆ, ಇಲ್ಲ ಮಾರುತಿಲಿ ತುಂಬಾ ಕಮ್ಮಿ ಮೇಂಟೆನೆನ್ಸ್ಗೆ ಶಿಫ್ಟ್ ಡಿಸೈರ್ ಬೇಕಾ, ಇಲ್ಲ ಆಟೋಮೆಟಿಕ್ ಓಡಿಸೋದಕ್ಕೆ ಗ್ರ್ಯಾಂಡ್ ಐಟನ್ ಬೇಕಾ, ಆಡಿ BMW ಗೆಲ್ಲ ಟಕ್ಕರ್ ಕೊಡೋ ಅಂಥದ್ದು ಸ್ಕೋಡಾದಲ್ಲಿ ಸೂಪರ್. ನಿಮಗೆ ಒಳ್ಳೆ ಕಂಫರ್ಟ್ ಆಗಿ ಹಿಂದೆಗಡೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋಬೇಕು, ಒಳ್ಳೆ ರಾಯಲ್ ಫೀಲಿಂಗ್ ಇರಬೇಕು, 1.8 cc ಇಂಜಿನ್ ಬರುತ್ತೆ, ಪವರ್ಫುಲ್ ಆಗಿರಬೇಕು, ವಿತ್ ಸನ್ರೂಫ್ ಬೇಕು, ಎಲ್ಲ ಬೇಕು ಅಂದ್ರೂ ಗಾಡಿ ಸಿಗುತ್ತೆ ನಮ್ಮಲ್ಲಿ. ಒಂದ್ಸರಿ ವಿಸಿಟ್ ಮಾಡಿ ಆಫೀಸ್ಗೆ, ನೋಡಿ ಗಾಡಿ ಕ್ವಾಲಿಟಿಗಳನ್ನ ಆಮೇಲೆ ಡಿಸೈಡ್ ಮಾಡಿ. ಸರ್ ಈ ಸರಿ ಗಾಡಿಗಳು ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನ್ಯೂ ಮಾಡೆಲ್ಸ್ಗಳಿದ್ದಾವೆ. ನೀವು ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಹೇಗಿದೆ ಅಂದರೆ 18 ಮಾಡಲ್ ಗಾಡಿ ವಿತ್ ನಿಮಗೆ LED ಲೈಟ್ಸು ಎಲ್ಲ ಬರೋಂಥ ಗಾಡಿ, ವೆಲ್ ಮೇಂಟೈನ್ಡ್ ವೆಹಿಕಲ್ಲು, ಅಪ್ ಟು 80-90-100% ವರೆಗೂ ಫಂಡಿಂಗ್ ಸರ್. ಇಲ್ಲಿವರೆಗೂ ನೀವು ನೋಡಿದ್ರಿ, ಇಂಟೀರಿಯರ್ ನೋಡಿದ್ರೆ, ಎಕ್ಸ್ಟೀರಿಯರ್ ನೋಡಿದಿರಾ, ಬಟ್ ಇಂಜಿನ್ ರೂಮ್ನು ತೋರಿಸ್ತೀನಿ, ಇಂಜಿನ್ ರೂಮ್ ನೋಡ್ಕೊಳ್ಳಿ. ಸರ್ ಈ ಸರಿ ಏನು ಹೇಳೋದು ಅಂತಂದ್ರೆ i20 ಕಾರ್ಸಲ್ಲಿ ಯಾವಾಗಲೂ ಹೇಳಂಗೆ ಅಷ್ಟು ಕಮ್ಮಿ ಇಷ್ಟು ಕಮ್ಮಿ ಅದೆಲ್ಲ ಬೇಡ. ನಾವು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ವಿಡಿಯೋನ ಆ ಪ್ರೈಸಸ್ 4 ಕಡೆ ಕಂಪೇರ್ ಮಾಡಿ, ಎಲ್ಲ ಕಡೆ ಕಂಪೇರ್ ಮಾಡಿ ನಿಮ್ಗೆ ಗೊತ್ತು ಅಂದರೆ ಬಂದು ನೋಡಿ. ಅದಕ್ಕಿಂತ ಕಮ್ಮಿ ಸಿಗ್ತಾ ಇದೆ ಅಂದರೆ ತೊಗೊಂಬನ್ನಿ ನನ್ನ ಹತ್ರ, ಅದಕ್ಕಿಂತ ಕಮ್ಮಿಗೆ ನಾನು ಕೊಡ್ತೀನಿ. ಗಾಡಿ ಯಾವ್ದಾರು ತಗೊಳ್ಳಿ ಸರ್, 13 ಮಾಡಲು ಬೇಕಾ, 11 ಮಾಡಲು ಬೇಕಾ, 17 ಮಾಡಲು ಬೇಕಾ, 14 ಮಾಡಲು ಬೇಕಾ, ಬರೀ 2,65,000 ರೂಪಾಯಿ ಫೈನಲ್. ಇದೆಲ್ಲ ಕಂಪ್ಲೀಟ್ ವೆಹಿಕಲ್ಗಳು i20 ಕಾರ್ಸಲ್ಲಿ ಸಿಗ್ತಾ ಇದೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ವಿಡಿಯೋನ ಹೋಗಿ ಕೊನೆ ತನಕ ನೋಡಿ. ನಿಮಗೆ ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಗಾಡಿ ಸಿಗ್ತಾ ಇದೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಬೇಗೂರಲ್ಲಿರುವ i20 ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಯೂಸ್ ಕಾರ್ಸ್ ಎಲ್ಲ ಒಂದು ಒಳ್ಳೆ ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವರು ಆಲ್ಮೋಸ್ಟ್ ಒಂದು 2000+ ಕಾರ್ ಸೇಲ್ ಮಾಡಿದ್ದಾರೆ. ಒಂದು ಒಳ್ಳೆ ಜೆನ್ಯೂನ್ ಯೂಸ್ ಕಾರ್ ಶೋರೂಮ್ ಅಂತಲೇ ಹೇಳ್ಬೋದು. ಸೊ ಇವಾಗ ಸರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಆಫರ್ಸ್ ಇದೆ, ಸೊ ಯಾವ್ಯಾವ ಕಾರ್ ಇದೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಸರ್, ಹೌ ಆರ್ ಯು? ಗುಡ್ ಸರ್, ನೀವು ಹೆಂಗಿದ್ದೀರಾ? ಸೂಪರ್ ಆಗಿದ್ದೀವಿ ಸರ್. ಸರ್ ಫಸ್ಟ್ ಆಫ್ ಆಲ್ ನಮ್ಮ ವ್ಯೂವರ್ಸ್ಗೆ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಒಂದ್ಸತಿ ಹೇಳ್ಬಿಡಿ ಸರ್. ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇದು ಬನ್ನೇರ್ಘಟ್ಟ ಮೇನ್ ರೋಡ್ ಅಲ್ಲಿ ಮೀನಾಕ್ಷಿ ಮಾಲ್ ಬರುತ್ತೆ. ಆದ್ರೂ ಸ್ವಲ್ಪ ಒಳಗಡೆ ಬಂದ್ರೆ ಇದು ಅಕ್ಷಯ ನಗರ ಅಂತ ಬರುತ್ತೆ. ನಿಮ್ಗೆ ಹಂಗೂ ಡೀಟೇಲ್ಸ್ ಏನಾರ ಗೊತ್ತಾಗಿಲ್ಲ, ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಅಂತೂ ಇದ್ದೇ ಇರುತ್ತೆ. ಫೋನ್ ಮಾಡಿ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ನಿಮ್ಗೆ ಲೊಕೇಶನ್ ಸಿಗ್ಬಿಡುತ್ತೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದ್ದು ಗೂಗಲ್ ಮ್ಯಾಪ್ ಇದು ಲೊಕೇಶನ್ ಡೀಟೇಲ್ಸ್ ಪಿಂಗ್ ಮಾಡಿರ್ತೀವಿ. ಸೊ ನೀವು ಅಲ್ಲಿನೂ ಹೋಗ್ಬಿಟ್ಟು ಇದು ಮಾಡ್ಕೊಬಹುದು. ಸರ್ ಫಸ್ಟ್ ಆಫ್ ಆಲ್ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನು ಆಫರ್ಸ್ ಇದೆ? ಸರ್ ನಮ್ಮ ಹತ್ರ ಆಫರ್ ಸರ್ ರೆಗ್ಯುಲರ್ ಆಗಿ ಎಲ್ಲರೂ ಆಫರ್ 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 ಏನ್ ನಮ್ ಕೈಯಿಂದ ಅಂತೂ ನಾವು ಕೊಡಲ್ಲ. ಅದೇ ದುಡ್ಡಲ್ಲಿ ಮಾರ್ಜಿನ್ ಇಟ್ಟಿರ್ತೀವಿ, ಅದ್ರ ತಗ್ದು ಆಫರ್ ಅಂತ ಕೊಡ್ತೀವಿ. ನಾನು ಹೇಳೋದು ಈ ಸರಿ ಒಂದೇನೆ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿಗಳು ಒಳ್ಳೆ ಮಾಡ್ಲುಗಳು ಕೊಟ್ಬಿಡ್ತೀನಿ. ಯಾರನ್ನಾರು ಬೇಕಾದ್ರೆ ಕರ್ಕೊ ಬನ್ನಿ, ಚೆಕ್ ಮಾಡಿಸಿ, ಗಾಡಿ ಚೆನ್ನಾಗಿದೆ ಅಂದ್ರೆ ತಗೊಂಡೋಗಿ ವಿತ್ ವಾರಂಟಿ ಸಮೇತ ಕೊಡ್ತೀನಿ, ವಿತ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಆಫರ್ ಕೊಡ್ತೀನಿ, ಅದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ಲಕ್ಷ ಜಾಸ್ತಿ ಹಾಕ್ಬಿಟ್ಟು ಅದ್ರಲ್ಲೇ ಕೊಡೋದು ಬೇಡ. ಇದು ನಾನು ಹೇಳೋದು. ವಾರಂಟಿ ಅಂದ್ರೆ ಹೆಂಗೆ ಸರ್ ಅದು? ಸರ್ ವಾರಂಟಿ ಅಂತ ಅಂದ್ರೆ ನಿಮ್ಗೆ ಸರ್ಟಿಫೈಡ್ ಇರುತ್ತೆ, 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ, 100% ಇಂಜಿನ್ ಗ್ಯಾರಂಟಿ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಸರ್ಟಿಫೈಡ್ ಆಗಿರುತ್ತೆ ನಿಮ್ಗೆ. ಸೊ ಮೆಕ್ಯಾನಿಕ್ ನ ಕರ್ಕೊಂಡು ಬಂದು ಚೆಕ್ ಮಾಡಿ ತಗೊಂಡು ಆರಾಮಾಗಿ ನೀವು ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಇಲ್ಲ ಶೋರೂಮ್ಗೆ ಗಾಡಿ ತಗೊಂಡೋಗಿ ಚೆಕ್ ಮಾಡಿ ಆಮೇಲೆ ತಗೊಂಡೋಗಿ ಸರ್, ನೋ ಇಶ್ಯೂಸ್. ಓಕೆ ಸೂಪರ್ ಸರ್. ಸೊ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ? ಸರ್ ತುಂಬಾ ಗಾಡಿಗಳಿದಾವೆ, ಬನ್ನಿ. ಸ್ಕೋಡಾ ಸೂಪರ್ ಇದೆ. ತುಂಬಾ ಜನ ಕೇಳ್ತಾ ಇರ್ತಾರೆ ಡೆಲ್ಲಿ ಅಂತ. ಡೆಲ್ಲಿಗೆ ಹೋಗಿ ತಗೊಂಡ್ಬಂದು ಅಷ್ಟೊಂದು ಖರ್ಚು ಮಾಡೋದಕ್ಕಿಂತ ಅದೇ ಪ್ರೈಸ್ಗಿಂತ ಇನ್ನೂ ಕಮ್ಮಿಲಿ ನಾನು ಇಲ್ಲೇ ಕೊಡ್ತೀನಿ. ಏನ್ ಮಾಡೆಲ್ ಡೀಟೇಲ್ಸ್ ಹೇಳಿ ಸರ್. ಇದು 2011 ಮಾಡೆಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ಬರುತ್ತೆ ಗಾಡಿ. ಇದು ವಿತ್ ಸನ್ರೂಫ್ ಬರುತ್ತೆ, ಎಲಿಗೆನ್ಸ್ ಮಾಡೆಲ್ ಗಾಡಿ. ಇದು ಫುಲ್ಲಿ ಲೋಡೆಡ್ ಬರುತ್ತೆ ನಿಮ್ಗೆ, ಫುಲ್ಲಿ ಟಾಪ್ ಎಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ NOC ಸಮೇತ. ಬರೀ 2,95,000 ರೂಪಾಯಿ ಗಾಡಿ ಕೊಡೋಣ ಸರ್. 2,95,000 ಅದು ಸ್ಕೋಡಾ ಸೂಪರ್ 2011 ಮಾಡಲ್ ವಿತ್ NOC ರೆಡಿ ಇದೆ ಆಲ್ರೆಡಿ. ಆಮೇಲೆ NOC ಕೊಡ್ತೀನಿ, ತಿಂಗಳಗಟ್ಲೆ ಮಾಡ್ತೀನಿ, ಅವೆಲ್ಲ ಇಲ್ಲ, ರೆಡಿ ಇದೆ NOC. ಆರಾಮಾಗಿ ಬನ್ನಿ, ಗಾಡಿ ನೋಡಿ ಓಕೆ ಆಯ್ತಾ ಆನ್ ದ ಸ್ಪಾಟ್ ತಗೊಂಡು ಹೋಗ್ತಾ ಇದೆ. ಸರ್ ಇನ್ ಕೇಸ್ ಇದು ಕೆಗೆ ನೀವೇ ಕನ್ವರ್ಟ್ ಸರ್ 100% ನಾನೇ ಕನ್ವರ್ಟ್ ಬೇಕಾದ್ರೂ ಮಾಡ್ಕೊಡ್ತೀನಿ, ಬಟ್ ಅದ್ರ ಚಾರ್ಜಸ್ ಏನ್ ಬರುತ್ತೆ ಹೇಳ್ತೀನಿ. ಓಕೆ ಇದ್ರೆ ನಾನು ಕನ್ವರ್ಟ್ ಮಾಡ್ಕೊಡ್ತೀನಿ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಸರ್ ಟಾಟಾ ಟಿಗರ್
Okay. 2017 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, XT ವೇರಿಯಂಟ್ ಬರುತ್ತೆ ಈ ಗಾಡಿ. Okay. ಇದು ಗಾಡಿ ಕಿಲೋಮೀಟರ್ ಬಂದು 68,000 ಓಡಿದೆ ಗಾಡಿ. ಮೈಲೇಜ್ ಅಪ್ ಟು 16 to 80, 20 ವರ್ಗು ಬರುತ್ತೆ, ಡಿಪೆಂಡ್ ಡ್ರೈವ್ ವರ್ಗು. Okay. ಡಿಪೆಂಡ್ ಹೆಂಗ್ ಓಡಿಸ್ತೀರಾ ಅನ್ನೋದು. ಇವತ್ತು ಮಾರ್ಕೆಟ್ ನೀವು ಕಂಪೇರ್ ಮಾಡ್ಕೊಳ್ಳಿ, ಎಲ್ಲಾ ಕಡೆನೂ ನೀವು ಎಲ್ಲೆಲ್ಲಿ ಯಾವ್ಯಾವ ಪೋರ್ಟಲ್ ಇದೆ ಎಲ್ಲ ಕಂಪೇರ್ ಮಾಡಿ. ಆಲ್ಮೋಸ್ಟ್ 4.5 ಇಂದ 5 ಲಕ್ಷವರೆಗೂ ಗಾಡಿ ಇದೆ. ಫೈನಲ್ ಪ್ರೈಸ್ ಸರ್, ನಾನು 50,000 ಹಾಕೊಂಡು ಜಾಸ್ತಿನ 5 ಲಕ್ಷ ಹಾಕಬಿಟ್ಟು ನೆಗೋಷಿಯೇಷನ್ ಮಾಡ್ತೀನಿ, ಅವೆಲ್ಲ ಇಲ್ಲ. ಫೈನಲ್ ಟು ಫೈನಲ್ 4,25,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 4,25,000 ಫೈನಲ್. 2017 ಮಾಡಲ್ ಟಾಟಾ ಟಿಗರ್, ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ. ಸೊ ನೆಕ್ಸ್ಟ್ ಸರ್, ಫೋರ್ಡ್ ಫಿಗೋ ಇದೆ. ಫೋರ್ಡ್ ಫಿಗೋ ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್, ಪಾರ್ಕ್ ಅಂಡ್ ಸೇಲ್ ಇಟ್ಟಿದ್ದಾರೆ. Okay. ಡೈರೆಕ್ಟ್ ಕಸ್ಟಮರ್ ರಿಜಿಸ್ಟರ್ಡ್ ಓನರ್ ಏನಿದ್ದಾರೆ ಅವ್ರನ್ನೇ ಬೇಕಾದ್ರೆ ಮುಂದೆ ಕೊಡ್ತೀನಿ, ನನಗೆ 2% ಕಮಿಷನ್ ಕೊಡಿ. 2014 ಮಾಡಲ್ ಗಾಡಿ ಇದು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ಬರುತ್ತೆ ಇದು. Okay. ಇದ್ರ ವೇರಿಯಂಟ್ ಬಂದು ZXi ವೇರಿಯಂಟ್ ಬರುತ್ತೆ. ಇದನ್ನ ಪ್ರೈಸ್ ಬರೀ ಫೈನಲ್ ಟು ಫೈನಲ್ 2,95,000 ರೂಪಾಯಿಗೆ ಮಾಡ್ಕೊಡ್ತೀನಿ. 2,95,000. 2,95,000 ಈ ಗಾಡಿನೂ ಮಾಡ್ತೀನಿ. 2014 ಗಾಡಿ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಈ ಲೋನ್ ಬಗ್ಗೆನೂ ಹೇಳ್ಬಿಡಿ ಸರ್. ಸರ್ ಲೋನು ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ಊರಿಂದ ಎಲ್ಲ, ಸರ್ ವಿಡಿಯೋದಲ್ಲಿ ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ ಅಂತ ಹೇಳಿ. ಸರ್ ಊರ್ ಕಡೆಯಿಂದ ಬರೋರ್ಗು ಲೋನ್ ಮಾಡ್ಕೊಡ್ತೀನಿ. ಊರ್ ಕಡೆಯಿಂದ ಬರೋರ್ಗೆ ನಿಮ್ಗೆ 2013 ಅಬೋವ್ ವೆಹಿಕಲ್ ಸೆಲೆಕ್ಟ್ ಮಾಡಬೇಕು. 2013 ಅಬೋವ್ ವೆಹಿಕಲ್ ನ ಸೆಲೆಕ್ಟ್ ಮಾಡಬೇಕು. ಇನ್ಕಮ್ ಪ್ರೂಫ್ ಬೇಕು. ಇನ್ಕಮ್ ಪ್ರೂಫ್ ಇತ್ತು ಅಂತ ಅಂದ್ರೆ 100% 70 to 80% ಲೋನ್ ಫಂಡಿಂಗ್ ಮಾಡ್ಕೊಡ್ತೀನಿ. ಡಿಪೆಂಡ್ ಪ್ರೊಫೈಲ್ ಮೇಲೆ. ಪ್ರೊಫೈಲ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಲೋನ್ ಫಂಡಿಂಗ್ ಆಗುತ್ತೆ. ಅದೇ 0 ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅಂದ್ರೂ ಮಾಡ್ಕೊಡ್ತೀನಿ. ಬಟ್ ಸ್ಯಾಲರಿಡ್ ಇರಬೇಕು. ಮಿನಿಮಮ್ 30,000 ಸ್ಯಾಲರಿ ಇರಬೇಕು. ಸ್ಯಾಲರಿ ಸ್ಲಿಪ್ ಜೊತೆಗೆ ಒಳ್ಳೆ ಕಮಿಟ್ಮೆಂಟ್ ಜಾಸ್ತಿ ಕಮಿಟ್ಮೆಂಟ್ 30,000 25,000 ಕಮಿಟ್ಮೆಂಟ್ ಇಟ್ಕೊಂಡು ಮತ್ತೆ ಲೋನ್ ಮಾಡಿ ಅಂದ್ರೆ ಆಗಲ್ಲ. ಒಂದು ಅವರೇಜ್ ಒಳ್ಳೆ ಗುಡ್ ಸಿವಿಲ್ ಸ್ಕೋರ್ ಇಟ್ಕೊಂಡು ಇದ್ರೆ 100% ನಾನು ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹುಂಡೈ ಇದೆ ಸರ್. ಹುಂಡೈ i20 2019 ಮಾಡಲ್ ಸ್ಪೋರ್ಟ್ಸ್ ಪ್ಲಸ್ ಇದು. ಓಕೆ, ಸ್ಪೋರ್ಟ್ಸ್ ಪ್ಲಸ್ ಬರುತ್ತೆ ನಿಮ್ಗೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನಿಮ್ಗೆ ಗಾಡಿ ಕಂಡೀಷನ್ ನೋಡ್ತಾ ಇರಬಹುದು, ಇನ್ನು ವಾಶ್ ಪಾಲಿಶ್ ಮಾಡಿಲ್ಲ. ಇದು ಬಂದು ಇನ್ನು 2 days ಆಗಿದೆ ಅಷ್ಟೇನೆ. ಲೆದರ್ ಇಂಟೀರಿಯರ್ ಇದೆ, ನೀವು ಚೆಕ್ ಮಾಡ್ತಾ ಇದ್ದೀರಾ. ಪ್ಯೂರ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ, ಅಂಡ್ ಮ್ಯಾಗ್ವಿಲ್ ಇದೆ. ನಿಮ್ಗೆ ಟೈರ್ ಕಂಡೀಷನ್ ನೀವು ಚೆಕ್ ಮಾಡ್ಕೋಬಹುದು. ಅಪ್ ಟು 70 to 80% ಟೈರ್ಸ್ ಇದೆ. ಸಿಂಗಲ್ ರುಪಿ ನೀವೇನೋ ₹1 ಸ್ಪೆಂಡ್ ಮಾಡ್ಬೇಕು ಅವಶ್ಯಕತೆ ಇಲ್ಲ ಗಾಡಿಲಿ. ಈ ಗಾಡಿನ ಮಾರ್ಕೆಟ್ ಅಲ್ಲಿ 7.5-8 ಲಕ್ಷ ಹಿಂಗ್ ಹಾಕಿದ್ದಾರೆ. ಇದ್ರ ಶೋರೂಮ್ ಪ್ರೈಸ್ ಬಂದು 9 ಚಿಲ್ಲರೆ ಬರುತ್ತೆ. 9.5 ಇಂದ 9.25 ಬರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಈ ಗಾಡಿನ ನಾನು ಬರೀ I&D ಕಾರ್ಸ್ ಅಲ್ಲಿ 6,45,000 ರೂಪಾಯಿಗೆ 2019 ಮಾಡಲ್ i20 ಕೊಡ್ತಾ ಇದ್ದೀನಿ. 6,45,000. 6,45,000 i20 2019 ಸ್ಪೋರ್ಟ್ಸ್ ಪ್ಲಸ್. ಆಮೇಲೆ ಬೇಸಿಕ್ ಗಾಡಿ ಕೊಡ್ತಾ ಇಲ್ಲ, ಸ್ಪೋರ್ಟ್ಸ್ ಪ್ಲಸ್ ಕೊಡ್ತಾ ಇದೀನಿ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆನೂ ಇದೆ, ನಿಮ್ಮ ಹತ್ರ ಕಾರ್ ಇಸ್ಕೊಂಡ್ರೆ ಡೈರೆಕ್ಟ್ ಆಗಿ ಹಂಗೆ ಓಡಿಸಬಹುದಾ, ಜನರಲ್ ಸರ್ವಿಸ್ ಏನಾದ್ರು ಮಾಡ್ಬೇಕಾ ಸರ್? ಕಂಪ್ಲೀಟ್ ಆಗಿ ನಾವ್ ಏನ್ ಹೇಳ್ತಾ ಇದೀವಲ್ಲ ಈಗ ವಿಡಿಯೋದಲ್ಲಿ ಪ್ರೈಸಸ್, ಈ ಪ್ರೈಸಸ್ ಅಲ್ಲಿ ನಿಮ್ಗೆ ಒಂದ್ ಸರ್ವಿಸ್ ಫ್ರೀ ಆಗಿ ಕೊಡ್ತೀನಿ. ಈ ಪ್ರೈಸಸ್ಗೆ ಬಂದು ನಿಮ್ಗೆ ಓಕೆ ಆಗಿ ಗಾಡಿ ತಗೊಂಡೋದ್ರಿ ಅಂದ್ರೆ ಒಂದು ಕಂಪ್ಲೀಟ್ ಸರ್ವಿಸ್, ಜನರಲ್ ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಸ್ಟೇರಿಂಗ್ ಆಯಿಲ್, ಬ್ರೇಕ್ ಆಯಿಲ್, ಕೂಲೆಂಟ್ ಅಂಡ್ ಕ್ಯಾಲಿಬರ್ ಗ್ರೀಸಿಂಗ್, ಡೋರ್ ಗ್ರೀಸಿಂಗ್. ಇದು ಫಸ್ಟ್ ಟೈಮ್ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇರೋದು. ಯಾವಾಗಲೂ ಚಾರ್ಜಬಲ್ ಇರ್ತಿತ್ತು, ಈ ಸರಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ ಆಫರ್ ಅದನ್ನು ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ಇಂದ ಮಾಡಿ ಯಾರೇ ಬರ್ತಾರೆ, ಬಂದು ಆ ಪ್ರೈಸ್ ಅಲ್ಲಿ ಗಾಡಿ ಯಾರು ತಗೊಂಡೋಗಿರ್ತಾರೆ ಅವ್ರಿಗೆಲ್ಲ ಒಂದು ಸರ್ವಿಸ್ ಫ್ರೀ ಆಗಿ ಕೊಟ್ಟಿರ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ತರ ನನ್ನ Instagram ಪೇಜ್, Facebook ಪೇಜ್ ನಾನು ಫಾಲೋ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್, ಇನ್ನೊಂದು ಟಾಟಾ ಇದೆ ಸರ್, ಟಾಟಾ ಅಲ್ಟ್ರೋಸ್ 2021 ವೆಹಿಕಲ್, XT ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಗಾಡಿ. ಈ ಗಾಡಿ ಬಂದು ಬರೀ 37,000 ಗಾಡಿ ಓಡಿದೆ. ಬರೀ 37,000 ಗಾಡಿ ಓಡಿದೆ. ಏನ್ ಓಡಿದೆ ಅದು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಕಿಲೋಮೀಟರ್ ಗ್ಯಾರಂಟಿ ಸಮೇತ ಕೊಡೋಣ. ಕಿಲೋಮೀಟರ್ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿ ಆಮೇಲೆ ಗಾಡಿಗೆ ದುಡ್ಡು ಕೊಡಿ. ಮಾರ್ಕೆಟ್ ಅಲ್ಲಿ 6.25, 7 ಲಕ್ಷ, 7.5 ಲಕ್ಷ ಹಿಂಗೆಲ್ಲ ಹಾಕಿದ್ದಾರೆ. ಬರೀ ನಮ್ಮ I&D ಕಾರ್ಸ್ ಅಲ್ಲಿ ನಿಮ್ಗೆ 6,25,000 ಫೈನಲ್ ಮಾಡ್ಕೊಡೋಣ. 6,25,000 ಫೈನಲ್ ಮಾಡಿ ಕೊಡ್ತೀವಿ. 2021 ವೆಹಿಕಲ್, ನೋ ನೆಗೋಷಿಯಬಲ್, ಫಿಕ್ಸ್ ರೇಟ್. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್, ಡಸ್ಟರ್ ಇದೆ ಸರ್. ಡಸ್ಟರ್ ಮ್ಯಾನ್ಯುವಲ್ ತುಂಬಾ ನೋಡ್ಬಿಟ್ಟಿರ್ತೀರಾ. ಇದು ಆಟೋಮೆಟಿಕಲ್ ವಿತ್ ಡೀಸೆಲ್. ಓಕೆ, ಇದು ಬಂದು 2016 ಮಾಡಲ್, ನ್ಯೂ ಶೇಪ್ ಬರುತ್ತೆ. ಆಟೋಮೆಟಿಕ್ ವಿತ್ ಡೀಸೆಲ್ ಬರುತ್ತೆ ಈ ಗಾಡಿ ನಿಮ್ಗೆ. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ,
ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ. ಡೀಸೆಲ್ ಅಲ್ಲಿ ಆರಾಮ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಕಂಫರ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಇವತ್ತು 7.5 ಲಕ್ಷ 8 ಲಕ್ಷ ಮಾರ್ಕೆಟ್ ಇದೆ ಈ ಗಾಡಿ. ನಮ್ಮ ಐಎನ್ಡಿ ಕಾರ್ಸ್ ಅಲ್ಲಿ ಈ ಗಾಡಿನೂ ಅಷ್ಟೇನೆ, ಬರೀ 6,25,000 ರೂಪಾಯಿಗೆ ಫೈನಲ್ ಮಾಡ್ಕೊಡೋಣ. 6,25,000 ಗೆ ಆಟೋಮೆಟಿಕ್ ಫೈನಲ್ ಆಟೋಮೆಟಿಕ್ ವಿತ್ ಡೀಸೆಲ್ ಡಸ್ಟರ್ ಸಿಗ್ತಾ ಇದೆ ನಿಮ್ಗೆ. ಈ ಪ್ರೈಸಸ್ ಏನೇನು ಹೇಳಿದೀನಿ ಎಲ್ಲ ಕಂಪೇರ್ ಮಾಡ್ಕೊಳ್ಳಿ ಬೇರೆ ಕಡೆ. ಇದೇ ಕ್ವಾಲಿಟಿ, ಇದೇ ಓನರ್ಶಿಪ್ ಇದೇ ಇತ್ತು, ಇನ್ನೂ ಕಮ್ಮಿ ಆಗ್ತಾ ಇದಾರ, ಕಂಪೇರ್ ಮಾಡಿ ತೋರಿಸಿ ಸರ್. ಬೈ ಚಾನ್ಸ್ ಏನಾದ್ರು ಇತ್ತು ಅಂದ್ರೆ ಇನ್ನೂ 5,000 ನಾನು ಕಮ್ಮಿ ಕೊಡ್ತೀನಿ, ಇನ್ನ ಕಡಿಮೆ ಮಾಡ್ತೀನಿ. ಇದೇ ಕ್ವಾಲಿಟಿ ಮಾಡ್ತೀರಾ? ಇದೇ ಕ್ವಾಲಿಟಿ ಇರಬೇಕು. ಓಕೆ. ಸೊ ಗಾಡಿ ಕಂಡೀಷನ್ ಅಲ್ಲೂ ನೋಡ್ಕೊಳ್ಳಿ, ಅಷ್ಟು ಕ್ಲೀನ್, ನೀಟ್ ಅಂಡ್ ಕ್ಲೀನ್ ಆಗಿ. ಇದುವರೆಗೂ ರೀಫಾಪ್ ಗೋಲ್ಡ್ ಮಾಡಿಲ್ಲ. ನೀವೇನಾದ್ರು ರೀಫಾಪ್ ಮಾಡಿದ್ರೆ ನೀವ್ ಯಾವ ಮೆಕ್ಯಾನಿಕಲ್ ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಚೆಕ್ ಮಾಡಿಸಿ ಎಲ್ಲ ಓಕೆ ಇದೆ ಅಂದ್ಮೇಲೆ ದುಡ್ಡು ಕೊಡಿ, ಅಲ್ಲಿವರೆಗೂ ಕೊಡ್ಬೇಡಿ. ಹುಂಡೈಯಲ್ಲಿ ಒಂದು ವರ್ಣ ಇದೆ. ಸೊ ಇದು ಸರ್ ವರ್ಣ ಫ್ಲೂಡಿಕ್ ಇದು. ಓಕೆ. ಇದು 2014 ಮಾಡಲ್ SX ಬರುತ್ತೆ ಗಾಡಿ. ಇದು ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಓಕೆ. ಈ ಗಾಡಿ ಬಂದು 2014 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ. ಇದ್ರ ಕಿಲೋಮೀಟರ್ ಬಂದು 70,000 ಗಾಡಿ ಓಡಿದೆ. ಜೆನ್ಯೂನ್ ಆಗಿ 70,000 ಓಡಿದೆ. ವಿತ್ SX ಇದೆ. ಓಕೆ. ನೀವು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್, ಇಂಡಿಕೇಶನ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಓಕೆ. ನೀವು ಚೆಕ್ ಮಾಡ್ಕೋಬಹುದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಈ ಗಾಡಿನ ಬರೀ 4,85,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾ ಇದೀನಿ ಸರ್. ಓಕೆ. ನೋ ನೆಗೋಷಿಯಬಲ್. ಇಟ್ಸ್ 4,85,000 ಫೈನಲ್ ಮಾಡ್ಕೊಡ್ತೀನಿ. 4,85,000 ಫೈನಲ್. 2014 ಮಾಡಲ್ ಗಾಡಿ ನಾನು ಕೊಡ್ತಾ ಇರೋದು. ಚೆಕ್ ಮಾಡಿ ತಗೊಂಡೋಗ್ಲಿ, ಕ್ವಾಲಿಟಿ ವೆಹಿಕಲ್. ಸೊ ನೆಕ್ಸ್ಟ್ ಸರ್ ಸುಜುಕಿಯಲ್ಲಿ ಇದೆ. ಸರ್ ಸುಜುಕಿ, ಮಾರುತಿ, ಬಲೆನೋ. ನಮ್ಮಲ್ಲಿ ಐಎನ್ಡಿ ಕಾರ್ಸ್ ಅಲ್ಲಿ ತುಂಬಾ ಜಾಸ್ತಿ ಮಾರಿರೋದು ಬಲೆನೋನೇ. ಓಕೆ. ಅದ್ರಲ್ಲಿ ಈಗ ಇನ್ನೊಂದು ಬಂದಿದೆ, ರೆಡ್ ಬ್ಯೂಟಿ. ಫೆಬ್ರವರಿ 14th ಆಫರ್ ಅಲ್ಲಿ ಕೊಡೋಣ. ಓಕೆ. ಇಟ್ಸ್ 2018 ಮಾಡಲ್, ಸಿಂಗಲ್ ಓನರ್ ಗಾಡಿ, ಡೆಲ್ಟಾ ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. 71,000 ಗಾಡಿ ಓಡಿದೆ. ಓಕೆ. ಬಲೆನೋ ಇದು ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಇನ್ನು ಪಾಲಿಶ್ ಸಹ ಮಾಡಿಲ್ಲ. ಈ ಗಾಡಿನೂ ಎಲ್ಲ ಹೊಸ ಸ್ಟಾಕ್ಸ್ ಬಂದಿರೋವು. ಈ ಗಾಡಿ ಬಂದು ನಿಮ್ಗೆ ಬರೀ 6,25,000 ರೂಪಾಯಿಗೆ 18 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀವಿ. 6,25,000 ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಫರ್. ಸರ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು, ಸೆಕೆಂಡ್ ಓನರ್, ಥರ್ಡ್ ಓನರ್ ಇಲ್ಲ. ಪಕ್ಕಾ ಸಿಂಗಲ್ ಓನರ್ ವೆಹಿಕಲ್, 18 ಮಾಡಲ್. ಓಕೆ. ಗಾಡಿ ಕಂಡೀಷನ್ ನೀವು ನೋಡ್ಕೊಳ್ಳಿ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಏನೂ ಇಲ್ಲ. ಇನ್ನ ಅವರು ಪಾಲಿಶ್ ಎಲ್ಲ ಏನು ಮಾಡಿಲ್ಲ, ಸೊ ಹಂಗೆ ಇದೆ ಗಾಡಿ. ಇನ್ನ ಅದೆಲ್ಲ ಮಾಡಿದ್ರೆ ಇನ್ನ ಬ್ರ್ಯಾಂಡ್ ನ್ಯೂ ತರ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಸರ್ ಹೋಂಡಾ ಜಾಜ್. ಓಕೆ. 2015 ಮಾಡಲ್ ಗಾಡಿ ಇದು. ವಿ ವೇರಿಯಂಟ್ ಬರುತ್ತೆ, ಥರ್ಡ್ ಓನರ್ ಬರುತ್ತೆ ಗಾಡಿ ಇದು. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ಗಾಡಿ ಬರುತ್ತೆ. ಇದರಲ್ಲಿ ಎಲ್ಲ ಆಪ್ಷನ್ ಬರುತ್ತೆ ನಿಮ್ಗೆ. ನಾರ್ಮಲ್ ಆಗಿ ಕಂಪ್ಲೀಟ್ ಆಪ್ಷನ್ ಇದು. ABS, ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಕಂಫರ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಗಾಡಿ ಮಾರ್ಕೆಟ್ ಅಲ್ಲಿ 6.5 ಹಿಂಗೆಲ್ಲ ಹಾಕಿದ್ದಾರೆ. ನಮ್ಮ ಐಎನ್ಡಿ ಕಾರ್ಸ್ ಅಲ್ಲಿ ಬರೀ ಫೈನಲ್ ಟು ಫೈನಲ್ ಸರ್ 4,85,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. 4,85,000 ಫೈನಲ್ ಮಾಡ್ಕೊಟ್ಬಿಡ. ಆಮೇಲೆ ಇನ್ನೊಂದು ಪ್ರಶ್ನೆನೂ ಇದೆ. ಸೊ ನಿಮ್ಮ ಹತ್ರ ಇವಾಗ ಕಾರ್ ಎಲ್ಲ ಏನಾದ್ರು ಪರ್ಚೇಸ್ ಮಾಡಿದ್ರೆ ಡಾಕ್ಯುಮೆಂಟೇಶನ್, ಅವ್ರಿಗೆ RC ಕಾರ್ಡು, ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಎಷ್ಟು ದಿನ ಆಗುತ್ತೆ? ಸೊ ಸರ್ ಅಪ್ ಟು 90 ಡೇಸ್, 2 ಮಂತ್ಸ್ ಇಂದ 3 ಮಂತ್ಸ್ ವರ್ಕಿಂಗ್ ಡೇಸ್ ಅಲ್ಲಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕಿಂತ ಮುಂಚೆನೂ ಬರ್ಬೋದು, ಅದಕ್ಕಿಂತ ಮುಂಚೆನೂ ಹೋಗ್ಬೋದು. ಯಾಕೆಂದ್ರೆ ಡಿಪೆಂಡ್ ಇದ್ರ ಮೇಲೆ ಆಗೋದು, ಗೌರ್ಮೆಂಟ್ ಎಲ್ಲ. ಯಾಕೆ ಲೇಟ್ ಆಗುತ್ತೆ ಅಂತ ಅಂದ್ರೆ ನಮ್ಮ ಹತ್ರ ಅಪ್ ಟು ಡೇಟ್ ಡಾಕ್ಯುಮೆಂಟ್ ರೆಡಿ ಇರುತ್ತೆ. ಯಾವುದೇ ಡೀಲರ್ ಗಾಡಿಗಳು ನಿಲ್ಸಿರಲ್ಲ, ಯಾವುದೇ ತರ ನಾವು ಪರ್ಚೇಸ್ ಮಾಡೇ ನಿಲ್ಸಿರ್ತೀವಿ. ಕಂಪ್ಲೀಟ್ ನಮ್ದೇ ಓನ್ ವೆಹಿಕಲ್ಸ್ ಇರುತ್ತೆ. ನಿಮ್ಗೆ ಬೇಕಾದ್ರೆ ನಿಮ್ಗೆ ಯಾರು ಬೇಗ ಮಾಡಿಸ್ಕೊಡೋರಿದ್ದಾರೆ 100% ನಾನೇ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀನಿ, ದುಡ್ಡು ನಾನೇ ಕೊಡ್ತೀನಿ, ಮಾಡಿಸ್ಕೊಡ್ಬೋದು. ಲೇಟ್ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಲೇಟ್ ಆಗೋದು, ನಮ್ ಕಡೆಯಿಂದ ಅಲ್ಲ. 90 ಡೇಸ್ ಆಲ್ಮೋಸ್ಟ್ 90% ಆಗುತ್ತೆ ಸರ್. ಆಮೇಲೆ ಆಲ್ ಓವರ್ ಕರ್ನಾಟಕನೂ ಲೋನ್ ಆಗುತ್ತಾ? ಸೊ ಹೆಂಗೆ ಸರ್? ಆಲ್ ಓವರ್ ಕರ್ನಾಟಕ ನಾನು ಫಸ್ಟ್ ಆಗ್ಲೇ ಹೇಳ್ದಂಗೆ ನಿಮ್ಗೆ ಅಪ್ ಟು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿ 2013 ಅಬೋವ್ ಇರೋ ವೆಹಿಕಲ್ ಇಂತ ಸಮ್ ಬ್ರ್ಯಾಂಡ್ಗಳು ಮಾತ್ರ ಆಗೋದು. ಎಲ್ಲಾ ವೆಹಿಕಲ್ಸ್ಗೂ ಲೋನ್ ಆಗಲ್ಲ. ಕಂಪ್ಲೀಟ್ ಎಲ್ಲಾ ವೆಹಿಕಲ್ಸ್ಗೂ ಲೋನ್ ಮಾಡೋದಕ್ಕಾಗಲ್ಲ. ಈ ಮಾರುತಿ, ಹುಂಡೈ, ಈ ಹೋಂಡಾ, ಈ ತರ ಕೆಲವೊಂದು ವೆಹಿಕಲ್ಸ್ ಇದೆ, ಬ್ಲಾಕ್ಸ್ ಇದೆ ಬ್ಯಾಂಕ್ಗಳಲ್ಲಿ. ಅಂತ ವೆಹಿಕಲ್ಗಳಿಗೆ ನಾನು ಹೇಳ್ತೀನಿ, ಏನಾದ್ರು ಮೋಡ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಮೇಲೆ ಕಾಲ್ ಮಾಡಿ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಕೊಡ್ತೀನಿ ಸರ್. ಆಮೇಲೆ ಈ ಬೇರೆ ಊರಿಂದ ಬಂದಿರ್ತಾರಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಸ್ಟೇ ಮಾಡ್ಕೊಂಡಿದ್ದಾರೆ, ಬ್ಯಾಂಗ್ಳೂರಲ್ಲಿ PG ಅಲ್ಲಿ ಇರ್ತಾರೆ. ಸೊ ಅಂತವ್ರು ಏನಾದ್ರು ಎಲ್ಲರಿಗೂ ಮಾಡ್ಕೊಡೋಣ ಸರ್. ಬ್ಯಾಂಗ್ಳೂರಲ್ಲಿ ಎಲ್ಲೇ ಇರ್ಲಿ, ಇನ್ಕಮ್ ಚೆನ್ನಾಗಿತ್ತು ಅಂತ ಅಂದ್ರೆ ಮಾಡ್ಕೊಡೋಣ, ನೋ ಇಶ್ಯೂಸ್. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಫೋರ್ಡ್ ಅಲ್ಲಿ ಒಂದಿದೆ, ಸೊ ಇದು ಬಗ್ಗೆ ಸರ್. ಫೋರ್ಡ್ ಫಿಗೋ ನ್ಯೂ ಶೇಪ್ ಇದು 2016 ಮಾಡಲ್. ಇದರಲ್ಲೂ ಡ್ಯುಯಲ್ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಕಂಪ್ಲೀಟ್ ಲೋಡೆಡ್ ಬರುತ್ತೆ ಈ ಗಾಡಿ. ಈ ಗಾಡಿನ ಬಂದು ಬರೀ 3,85,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. 3,85,000 ಗೆ ಫೈನಲ್ ಮಾಡ್ಕೊಟ್ಬಿಡೋಣ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್, ಡಸ್ಟರ್ ಪೆಟ್ರೋಲ್ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತಾರೆ. ಲಿಮಿಟೆಡ್ ವರ್ಷನ್ ಇದು, ಅಡ್ವೆಂಚರ್ ಮಾಡಲ್ ಇದು. 2018 ಮಾಡಲ್ ಗಾಡಿ ಇದು. 2018 ಮಾಡಲ್, ಸಿಂಗಲ್ ಓನರ್, ಬರೀ 61,000 ಕಿಲೋಮೀಟರ್ ಓಡಿದೆ.
ಹಾ ಇದು 61,000 ಓಡಿದೆ. ಅಂಡ್ ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು, ಇಂಡಿಕೇಟರ್, ಲೈಟ್ಸ್, ಕಂಪ್ಲೀಟ್ ಲೋಡೆಡ್ ಬರುತ್ತೆ ನಿಮ್ಗೆ ಗಾಡಿ. ಈ ಗಾಡಿ ಮಾರ್ಕೆಟ್ ಅಲ್ಲಿ 7.5-8 ಲಕ್ಷ ಹಾಕೊಂಡಿದ್ದಾರೆ. ಬರೀ ಈ ಗಾಡಿನ 6,85,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ. 6,85,000. 6,85,000 2018 ಮಾಡಲ್ ಡೆಸ್ಟರ್, ಸಿಂಗಲ್ ಓನರ್ ವೆಹಿಕಲ್, ಅದು ಲಿಮಿಟೆಡ್ ವರ್ಷನ್ ಗಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಸುಜುಕಿಯಲ್ಲಿ 7 ಸೀಟರ್ ಅನ್ಸ್ತಾ ಇದೆ ಸರ್. ಸರ್ ಮಾರುತಿ ಎರ್ಟಿಗಾ ಓಕೆ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಪೆಟ್ರೋಲ್ ಅಲ್ಲಿ ತುಂಬಾ ಡೀಸೆಲ್ ನೋಡಿರ್ತೀರಾ, ಪೆಟ್ರೋಲ್ ವೆಹಿಕಲ್ ಇದು. ಈ ಗಾಡಿ ಬಂದು 2016 ಮಾಡಲ್, ಸಿಂಗಲ್ ಓನರ್, ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ. ಓಕೆ, ಈ ಗಾಡಿ ಬಂದು ಬರೀ 37,000 ಗಾಡಿ ಓಡಿದೆ. ಲಾಸ್ಟ್ 2 ಮಂತ್ಸ್ ಅಲ್ಲಿ ಸರ್ವಿಸ್ ಆಗಿದೆ. ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ ಸಮೇತ ಇದೆ ಕಂಪ್ಲೀಟ್. ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ ಇದುವರೆಗೂ. ಬ್ರ್ಯಾಂಡ್ ನ್ಯೂ ಶೋರೂಮ್ ಇಂದ ಹೆಂಗಿರುತ್ತೆ ಆ ತರ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನ. ಮಾರ್ಕೆಟ್ ಅಲ್ಲಿ 8 ಲಕ್ಷ ಮೇಲೆ ಹಾಕೊಂಡಿದ್ದಾರೆ ಸರ್. ಫೈನಲ್ ಟು ಫೈನಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇವತ್ತು 6,95,000 ರೂಪಾಯಿ ಗಾಡಿ ಕೊಡ್ತೀನಿ. 2016 ಸಿಂಗಲ್ ಅನ್ನೋರು ಬರೀ 37,000 ಓಡಿರೋದು. ಚೆಕ್ ಮಾಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸರ್ ಮಹೇಂದ್ರ XUV 500 2013 ಮಾಡಲ್ W8. ಇದು ಕಸ್ಟಮರ್ ವೆಹಿಕಲ್. ಡೈರೆಕ್ಟ್ ಕಸ್ಟಮರ್ ಕೊಡ್ತೀನಿ, ಮಾತಾಡ್ಕೊಳ್ಳಿ, ಕಮಿಷನ್ ಕೊಡಿ ಸಾಕು ನನಗೆ. 5,500 ಗಾಡಿ ಕೊಡ್ತೀನಿ. 2013 ಮಾಡಲ್ W8 XUV 500 ನ 5,50,000 5,50,000 ಗಾಡಿ ಕೊಡೋದು. ಸ್ಲೈಟ್ಲಿ ನೆಗೋಷಿಯಬಲ್ ಏನಾದ್ರು ಸರ್ ಕಸ್ಟಮರ್ ಫೈನಲ್ ಹೇಳ್ಬಿಟ್ಟಿದ್ದಾರೆ, ನಿಮ್ ಬೇಕಾದ್ರೆ ಮುಂದೆ ಕೊಡ್ತೀನಿ, ಮಾತಾಡ್ಕೊಬಹುದು. ಓಕೆ, ನೆಕ್ಸ್ಟ್ ಸರ್ WRV. ಓಕೆ ಸರ್ 2018 ಮಾಡಲ್ WRV ಇದು. ಸೆಕೆಂಡ್ ಓನರ್ ಬರುತ್ತೆ ಗಾಡಿ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಮಿಡ್ಲ್ ವೇರಿಯಂಟ್, ಬಟ್ ಎಲ್ಲ ಆಪ್ಷನ್ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಗಾಡಿಲಿ. ಈ ಗಾಡಿನೂ ಸಹ ಮಾರ್ಕೆಟ್ ಅಲ್ಲಿ ನಿಮ್ಗೆ 6.5 ಲಕ್ಷ 7 ಲಕ್ಷ ಈ ತರ ಹಾಕಿದ್ದಾರೆ. IND ಕಾರ್ಸ್ ಅಲ್ಲಿ ಬರೀ 5.5 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. ಬೇರೆ 5.5 ಲಕ್ಷಕ್ಕೆ WRV 2018 ಮಾಡಲ್ ಗಾಡಿ ಕೊಡೋಣ. 5,50,000 ಗೆ ಗಾಡಿ ನಿಮ್ಗೆ ಸಿಗ್ತಾ ಇದೆ ವಿತ್ ಕಂಪ್ಲೀಟ್ಲಿ ಲೋಡೆಡ್. ಹೌದು ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಬಂದ್ಬಿಟ್ಟು ಕಡಿಮೆ ಬಜೆಟ್ ಅಲ್ಲಿ ಕಾರ್ ಬೇಕು ಅಂತ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಆಗ್ತಾ ಇರ್ತಾರೆ. ಸೊ ನಿಮ್ಮ ಹತ್ರ ಕಡಿಮೆ ಬಜೆಟ್ ಅಲ್ಲಿ ಕಾರ್ ಸರ್ ಕಡಿಮೆ ಬಜೆಟ್ ಅಲ್ಲಿ i10 ಕೊಡೋಣ ಸರ್. ಆ ಗಾಡಿ ಈ ಗಾಡಿ ಬೇಡ, i10 ಕೊಡೋಣ. 2011 ಮಾಡಲ್, ಸೆಕೆಂಡ್ ಓನರ್, ಬರೀ 65,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಮ್ಯಾಗ್ನಾ ಪ್ಯೂರ್ ಲೆದರ್ ಸೀಟ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ನ್ಯೂ ಶೇಪ್ ಇರುತ್ತೆ ಮೇಲೆ, ಓಲ್ಡ್ ಶೇಪ್ ಅಲ್ಲ, ಈ ಶೇಪ್. 1.2 VT ಇಂಜಿನ್, ನ್ಯೂ ಶೇಪ್ ಇಂಜಿನ್ ಏನ್ ಬರ್ತಾ ಇದೆಯಲ್ಲ ಆ ಇಂಜಿನ್ ಬರ್ತಾ ಇದೆ. ಫೈನಲ್ ಟು ಫೈನಲ್ ಸರ್ 2,65,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 2,65,000 ಬರೀ 2,65,000 ಗೆ i10 ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್. ಇಲ್ಲ ನಮ್ಗೆ ನ್ಯೂ ಮಾಡಲ್ ಬೇಕು i10, ಬನ್ನಿ ಸರ್. 2014 ಮಾಡಲ್. ಓಕೆ, ಅದ್ರಲ್ಲಿ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ವಿತ್ ಟಾಪ್ ಅಂಡ್ ಆಸ್ಟಾ. ಇವತ್ತು ಆಸ್ಟಾ ಟಾಪ್ ಅಂಡ್ ಆಟೋಮೆಟಿಕ್ ಮಾರ್ಕೆಟ್ ಅಲ್ಲಿ 5 ಲಕ್ಷ ಹಾಕೊಂಡಿದ್ದಾರೆ. ಕಂಪೇರ್ ಮಾಡ್ಕೊಳ್ಳಿ ಬೇಕಾದ್ರೆ, ಚೆಕ್ ಮಾಡ್ಕೊಂಡು. ಬರೀ IND ಕಾರ್ಸ್ ಅಲ್ಲಿ 4,25,000 ರೂಪಾಯಿಗೆ 2014 ಮಾಡಲ್ ಆಸ್ಟಾ ಆಟೋಮೆಟಿಕ್ 4,25,000. ಬರೀ 4,25,000 ಆಟೋಮೆಟಿಕ್ ಗಾಡಿ ಕೊಡೋಣ. ಓಕೆ, ಸೂಪರ್. ನೆಕ್ಸ್ಟ್ ಸರ್ ಬನ್ನಿ ಸರ್, ಗಾಡಿಗಳು ನಿಗೋಸ್ಕರ 7 ಸೀಟರ್ ಎರ್ಟಿಗಾ ತುಂಬಾ ಜಾಸ್ತಿ ಆಯ್ತು ಸರ್ ಅನ್ನೋರ್ಗೆ. ಸೇಮ್ ಗಾಡಿ ಅದೇ ಎರ್ಟಿಗಾ ತರನೇ ಬರುತ್ತೆ. ಹೋಂಡಾ ಮೊಬಿಲಿಯೋ ಅಷ್ಟೇನೆ ಇದು ಗಾಡಿ. 2015 ಮಾಡಲ್, 16 ಮಾಡಲ್, 16 ಮಾಡಲ್, ಸೆಕೆಂಡ್ ಓನರ್, 75,000 ಏನ್ ನೋಡಿದೆ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಈ ಮ್ಯಾಗ್ವಿಲ್ ಟೈರ್ಸ್ ಗೆ ಏನಿಲ್ಲ ಅಂದ್ರೂ 70,000 to 80,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಅಂಡ್ ನೀವು ಒಳಗಡೆ ನೋಡಬಹುದು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿಲಿ. ಅದು ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಬರುತ್ತೆ, ನ್ಯಾವಿಗೇಷನ್ ಎಲ್ಲ ಬರುತ್ತೆ ಗಾಡಿಲಿ. ಈ ಗಾಡಿನ ಬರೀ ಅದು ಜಾಸ್ತಿ ಆಗೋನರ್ಗೆ 5.5 ಲಕ್ಷಕ್ಕೆ ಕೊಟ್ಬಿಡೋಣ. 5.5 ಲಕ್ಷ 2016 ಮಾಡಲು ಗಾಡಿನೇ. ಓಕೆ, ಸೆಕೆಂಡ್ ಓನರ್, ಹೋಂಡಾ ಮೊಬಿಲಿಯೋ, ಸೇಮ್ 8 ಸೀಟರ್ ವೆಹಿಕಲ್, ಬರೀ 5.5 ಲಕ್ಷ ಗಾಡಿ ಕೊಟ್ಟು 5,50,000 ಗೆ ಫೈನಲ್ ಗಾಡಿ ಕೊಟ್ಬಿಡ. ಸೊ ನೆಕ್ಸ್ಟ್ ಸರ್ ಟಾಟಾ ಟಿಯಾಗೋ. 2016 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, XT ವೇರಿಯಂಟ್. ಇದನ್ನು ಬರೀ 3,85,000 ರೂಪಾಯಿ ಗಾಡಿ ಕೊಡೋಣ. 3,85,000 ರೂಪೀಸ್ಗೆ ಬರೀ 3,85,000 ಗೆ 2016 ಮಾಡಲ್, ಸೆಕೆಂಡ್ ಓನರ್, XT ವೇರಿಯಂಟ್ ಗಾಡಿ ಕೊಟ್ಬಿಡ. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಹೋಂಡಾ ಜಾಜ್ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ ಬೇಕು ಅನ್ನೋರಿಗೆ, ಥರ್ಡ್ ಓನರ್ ಬೇಡ ಸರ್ ನಮ್ಗೆ ಸಿಂಗಲ್ ಓನರ್ ಬೇಕು ಅಂತಾರೆ. 2015 ಮಾಡಲ್, ಸಿಂಗಲ್ ಓನರ್ ಗಾಡಿ, S ವೇರಿಯಂಟ್ ಬರುತ್ತೆ. ಫುಲ್ಲಿ ಲೋಡೆಡ್ ಬರುತ್ತೆ ನಿಮ್ಗೆ ಗಾಡಿ. ಈ ಗಾಡಿನ ಬರೀ 5,45,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 5,45,000 ಗೆ 5,45,000 ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಸೊ ನೆಕ್ಸ್ಟ್ ಸ್ಕೋಡಾ ಅಲ್ಲಿ ಒಂದಿದೆ. ಸೊ ಸ್ಕೋಡಾ ರ್ಯಾಪಿಡ್ 2013 ಮಾಡಲ್, ಡೀಸೆಲ್, ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ, 2013 ಮಾಡಲ್, ಸಿಂಗಲ್ ಓನರ್. ನಾನು ಥರ್ಡ್ ಓನರ್ ಫೋರ್ತ್ ಓನರ್ ಹೇಳ್ತಾ ಇಲ್ಲ. ಮಾರ್ಕೆಟ್ ಅಲ್ಲಿ ನಾವು ಕಮ್ಮಿಗೆ ಹೇಳ್ಬಿಟ್ಟು ರೇಟ, ಥರ್ಡ್ ಓನರ್ ಫೋರ್ತ್ ಓನರ್ ಬೇಡ. ಸಿಂಗಲ್ ಓನರ್ ಗಾಡಿನ ಬರೀ 3,85,000 ರೂಪಾಯಿ ಗಾಡಿ ಕೊಡೋಣ. 3,85,000 ಸ್ಕೋಡಾ ರ್ಯಾಪಿಡ್ ಸಿಂಗಲ್ ಓನರ್ ಗಾಡಿ ಕೊಡೋಣ ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಪೋಲೋ
2016 ಮಾಡಲ್ ಗಾಡಿ, ಹಾ ಸಿಂಗಲ್ ಓನರ್ ಬರುತ್ತೆ ಗಾಡಿ. 70,000 ಏನ್ ನೋಡಿದ್ರೆ ರೆಕಾರ್ಡೆಡ್ ಇದೆ. Okay. ಅನ್ಟಚ್ ಪೀಸ್ ಸರ್, ಎಕ್ಸಲೆಂಟ್ ಇದೆ ಗಾಡಿ. ಎಲ್ಲಿ ಚೆಕ್ ಮಾಡ್ತೀರಾ ಮಾಡ್ಕೊಳ್ಳಿ. 16 ಮಾಡ್ಲು ಇವತ್ತು ಬೇಡ ಅಂದ್ರೆ ಮಾರ್ಕೆಟ್ ಅಲ್ಲಿ 5.5-6 ಲಕ್ಷ ಹಿಂಗ್ ಹಾಕೊಂಡಿದ್ದಾರೆ. ಹೌದು. ಹೋಲ್ಸೇಲ್ ಪ್ರೈಸಸ್ ಫೈನಲ್ ಅಲ್ಲಿ 4,90,000 ರೂಪಾಯಿ ಫೈನಲ್ ಮಾಡ್ಕೊಟ್ಬಿಡೋಣ. 4,90,000 ರೂಪಾಯಿಗೆ ಫೈನಲ್ ಫೈನಲ್ ನೆಗೋಷಿಯಬಲ್ ಇಲ್ಲ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಸ್ಕೋಡಾ ಇದೆ. 15 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಎಲಿಗೆನ್ಸ್ Okay. DSG ಗೇರ್ ಬ್ಯಾಗ್ಸ್ ಗಾಡಿ ಇದು, ಫುಲ್ಲಿ ಟಾಪ್ ಎಂಡ್. ಫೈನಲ್ ಟು ಫೈನಲ್ ಗಾಡಿನ ಫುಲ್ಲಿ ಲೋಡೆಡ್, ಫುಲ್ಲಿ ಟಾಪ್ ಎಂಡ್ ಗಾಡಿ. 2015 Okay. ಸ್ಕೋಡಾ ರ್ಯಾಪಿಡ್ ಡೀಸೆಲ್. ಫೈನಲ್ ಟು ಫೈನಲ್ ನಿಮ್ಗೆ 4,85,000 ರೂಪಾಯಿ ಮಾಡೋಣ. ಬರೀ 4,85,000 ಫೈನಲ್. 4,85,000 ರುಪೀಸ್ಗೆ ನಿಮ್ಗೆ ಫೈನಲ್ ಆಗಿ ಸಿಗುತ್ತೆ ಸ್ಕೋಡಾ. ಕಡಿಮೆ ಕಿಲೋಮೀಟರ್ ಅಲ್ಲಿ ಓಡಿರೋ ಗಾಡಿ ಯಾವ್ದಾದ್ರು ಇದೆಯಾ? ಅದನ್ನು ಕೊಡೋಣ ಬನ್ನಿ ಸರ್. ಸಿಟಿ ಒಳಗಡೆ ಓಡಾಡೋದಕ್ಕೆ, ಲೇಡೀಸ್ಗೆ, ಮನೆಗೆ ಮಕ್ಳು ಗಿಕ್ಳು ಕರ್ಕೊ ಬರೋದಕ್ಕೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹೋಂಡಾ ಬ್ರಿಯೋ ಸ್ಟೈಲಿಶ್ ಅಲ್ಲಿ ನಿಮ್ಗೆ ಹೋಂಡಾ ಇಂಜಿನ್ ನಂಬರ್ 1 ಇಂಜಿನ್ ಬರುತ್ತೆ. ಹೌದು. ಕಮ್ಮಿ ಹೊಡಿರೋದು, ಬರೀ 30,000 ಗಾಡಿ ಓಡಿದೆ. 2015 ಮಾಡಲು ಸಿಂಗಲ್ ಓನರ್, ಬರೀ 30,000 ಗಾಡಿ ಓಡಿದೆ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಬೇಡ ಅಂದ್ರೂ 4.5 ಲಕ್ಷ ಹಾಕೊಂಡಿದ್ದಾರೆ. ಬರೀ ಐಡೆಂಟಿ ಕಾರ್ಸ್ ಅಲ್ಲಿ 4,25,000 ರೂಪಾಯಿಗೆ 2015 ಮಾಡಲು ಗಾಡಿ ಕೊಡೋಣ. 4,25,000 ರುಪೀಸ್ಗೆ 2015 ಮಾಡಲ್ 15 ಮಾಡಲು ಬರೀ 30,000 ಹೊಡಿರೋ ಗಾಡಿ ಕೊಡೋಣ. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ 2013 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ VXI ವೇರಿಯಂಟ್ ಬರುತ್ತೆ ಗಾಡಿ. ಇದನ್ನು ಸಹ 65,000ದಿಂದ 70,000 ಗಾಡಿ ಓಡಿದೆ. ಫುಲ್ಲಿ ಲೋಡೆಡ್ ಬರುತ್ತೆ ಗಾಡಿ. ಬರೀ 4,25,000 ರೂಪಾಯಿ ಈ ಗಾಡಿನೂ ಕೊಡೋಣ. 4,25,000 ರುಪೀಸ್ಗೆ ಇದನ್ನು ಕೊಡ್ತೀರಾ? ಇದನ್ನು ಕೊಡೋಣ ಸರ್. ನೆಕ್ಸ್ಟ್ ಸರ್ ಸ್ಕೋಡಾ ಸೂಪರ್ ಸರ್. ಡೆಲ್ಲಿ ಗಾಡಿ ಬೇಡ ನನಗೆ, ಕರ್ನಾಟಕ ಗಾಡಿ ಕೊಡಿ ಅಂತ ಅಂದ್ರೆ ಕರ್ನಾಟಕ ಗಾಡಿ ರೇಟ್ ಜಾಸ್ತಿ ಮುಂಚೆನೆ ಹೇಳ್ಬಿಟ್ಟಿರ್ತೀನಿ. 2011 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೇಮ್ ಸನ್ರೂಫ್ ಇರೋ ಗಾಡಿ. ಓಕೆ. ಫುಲ್ಲಿ ಲೋಡೆಡ್ 12 ಮಾಡಲ್ ಗಾಡಿ ಇದು. ಅದು 11, ಇದು 12. ಅದು ಡೆಲ್ಲಿ ಗಾಡಿ, ಇದು ಕರ್ನಾಟಕ ಗಾಡಿ. ಇದು ಬಂದು 6.5 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6,50,000 ಸ್ಲೈಟ್ಲಿ ನೆಗೋಷಿಯಬಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಲ್ಮೋಸ್ಟ್ ಟೈರ್ ಮ್ಯಾಗ್ವಿಲ್ ಇಂದ 1 ಲಕ್ಷ ಎಕ್ಸ್ಟ್ರಾ ಇದೆ ಇದರಲ್ಲಿ. ಓಕೆ. ನೆಕ್ಸ್ಟ್ ಸರ್. ನೆಕ್ಸ್ಟ್ ಸರ್ ಅದು ರೇಟ್ ಜಾಸ್ತಿ ಸರ್, ನಮ್ಗೆ ಕಮ್ಮಿ ರೇಟಲ್ಲಿ i20 ಬೇಕು ಅಂದ್ರೆ. ಓಕೆ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, ಲಾಯರ್ದು ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, GTR ಮ್ಯಾಗ್ವಿಲ್ ಇದೆ ಇದರಲ್ಲಿ. ಬ್ರಾಂಡೆಡ್ ಮ್ಯಾಗ್ವಿಲ್, ಬ್ರಾಂಡೆಡ್ ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಸಿಂಗಲ್ ಓನರ್ ಲಾಯರ್ ಗಾಡಿ. 2014 ಎಲೈಟ್ i20 ಅದನ್ನು. ಇದನ್ನ 5,25,000 ರೂಪಾಯಿ ಗಾಡಿ ಕೊಡೋಣ. 5,25,000 ರುಪೀಸ್ಗೆ ಸಿಂಗಲ್ ಓನರ್ ಗಾಡಿ, ಅದು ಲಾಯರ್ ಯೂಸ್ ಮಾಡಿರೋ ಕಾರು i20 ಸಿಗ್ತಾ ಇದೆ. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಸಿಗ್ತಾ ಇದೆ ಗಾಡಿ. ನೆಕ್ಸ್ಟ್ ಸರ್. ನೆಕ್ಸ್ಟ್ ಕೊರಲ್ ಆಲ್ಟಿಸ್ ಸರ್. ಓಕೆ ಸರ್ ಕೊರಲ್ ಆಲ್ಟಿಸ್ 2012 ಮಾಡಲ್ ಪುಷ್ಪ ಡಸ್ಟ್ ಗಾಡಿ ಸರ್ ಇದು. ಓಕೆ. ನೀವು ಚೆಕ್ ಮಾಡಬಹುದು, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 3rd ಓನರ್ ಆಗಿದೆ ಗಾಡಿ. 1.8 cc ಇಂಜಿನ್ ಬರುತ್ತೆ. ಸಖತ್ತಾಗಿದೆ ಗಾಡಿ, ಮಾತ್ರ 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಏನಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಫಿಟ್ಟಿಂಗ್ಸ್ ಇದೆ. ಲೆದರ್ ಸೀಟ್ಸ್, ಬ್ಯಾಕ್ ಅಲ್ಲಿ ಟಿವಿಗಳು, ಹೆಡ್ರೆಸ್ಟ್ ಟಿವಿಗಳು, ABS, ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಲಿ. ಕಂಪ್ಲೀಟ್ ಲೋಡೆಡ್ ವೆಹಿಕಲ್ ಗಾಡಿ. ಈ ಗಾಡಿ ಮಾರ್ಕೆಟ್ ಅಲ್ಲಿ 4.5 ಲಕ್ಷ 5 ಲಕ್ಷ ಹಾಕಿದ್ದಾರೆ. ನಮ್ಮ ಇಂಡಿಕರ್ಸ್ ಅಲ್ಲಿ ಬರೀ 3,85,000 ರೂಪಾಯಿ ಫೈನಲ್ ಕೊಡ್ತೀವಿ. 3,85,000 ರುಪೀಸ್ಗೆ ಫೈನಲ್ ಕೊಡ್ತೀರಾ. ಸೊ ನೆಕ್ಸ್ಟ್ ಸರ್ ಇದು ವೋಲ್ಸ್ ವ್ಯಾಗನ್ ವೆಂಟೋ. ಓಕೆ. 2018 ಮಾಡಲ್ ಸಿಂಗಲ್ ಓನರ್, 54,000 ಗಾಡಿ ಓಡಿದೆ. ಎಲಿಗೆನ್ಸ್ ವೇರಿಯಂಟ್. ಓಕೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಫುಲ್ಲಿ ಲೋಡೆಡ್. ಮಾರ್ಕೆಟ್ ಅಲ್ಲಿ 8 ಲಕ್ಷ 8 ಲಕ್ಷ ಹಾಕೊಂಡಿದ್ದಾರೆ. ನಮ್ಮ ಇಂಡಿಕರ್ಸ್ ಅಲ್ಲಿ ಬರೀ 7 ಲಕ್ಷ ಗಾಡಿ ಕೊಟ್ಬಿಡೋಣ. 18 ಮಾಡಲ್ ಸಿಂಗಲ್ ಓನರ್ ವಿತ್ ಟಾಪ್ ಅಂಡ್ ಎಲಿಗೆನ್ಸ್. ಓಕೆ. ನೆಕ್ಸ್ಟ್ ಸರ್. ನೆಕ್ಸ್ಟ್ ಸಿಯಾಜ್ ಮಾರಿದ್ದೇವೆ, ತುಂಬಾ ಜನ ಡಿಮ್ಯಾಂಡ್ ವೆಹಿಕಲ್ ಸರ್. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ವಿತ್ VXI. ಓಕೆ. VXI ವಿತ್ ABS ಬರುತ್ತೆ ನಿಮ್ಗೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಬರುತ್ತೆ. 2015 ಮಾಡಲ್ ಸಿಂಗಲ್ ಓನರ್. ಮಾರ್ಕೆಟ್ ಅಲ್ಲಿ ನಿಮ್ಮ ಅಂದಾಜ್ ಪ್ರಕಾರ 15 ಏನ್ ಪ್ರೈಸ್ ಹಾಕಿರ್ತಾರೆ ಸರ್ ಸಿಯಾಜ್ ವಿತ್ ABS ಸಿಂಗಲ್ ಓನರ್ ಗಾಡಿ. ಓಕೆ. ವಿತ್ ಸರ್ಟಿಫೈಡ್. ಎಷ್ಟು ಮಾರ್ಕೆಟ್ ಅಲ್ಲಿ ಸಿಗ್ಬೋದು? ಏನೋ 5 ಸರ್. ಸರ್ ಬೇಡ ಅಂದ್ರೂ 6 ಹಾಕ್ತಾರೆ. 5.5 ಇಂದ 6 ಲಕ್ಷ ಮಾರ್ಕೆಟ್ ಅಲ್ಲಿ ಹಾಕ್ತಾ ಇದಾರೆ. ನಮ್ಮ ಇಂಡಿಕರ್ಸ್ ಅಲ್ಲಿ ಫೈನಲ್ ಟು ಫೈನಲ್ ಸರ್, ನೋ ನೆಗೋಷಿಯಬಲ್. 4,95,000 ಫೈನಲ್ ಮಾಡ್ಕೊಡ್ತೀವಿ. 4,95,000 ರೂಪಾಯಿ. ಮಾರುತಿ ಸಿಯಾಜ್ 2015 ಮಾಡಲ್ ಸಿಂಗಲ್ ಓನರ್, VXI ವಿತ್ ABS, 3rd ಓನರ್ 4th ಓನರ್ ಅಲ್ಲ. ಆಮೇಲೆ ಕಮ್ಮಿಗೆ ಹಾಕಿದೀನಿ ಅನ್ಬಿಟ್ಟು ವಿತ್ ಸರ್ಟಿಫೈಡ್. ಚೆಕ್ ಮಾಡ್ಬಿಟ್ಟು ದುಡ್ಡು ಕೊಡಿ. ಓಕೆ. ನೆಕ್ಸ್ಟ್ ಸರ್ ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಡೀಸೆಲ್ ಗಾಡಿ. ಓಕೆ. ಸೆಕೆಂಡ್ ಓನರ್ ಬರುತ್ತೆ, ಮಿಡ್ ಓಷನ್ ಬರುತ್ತೆ, ಡೀಸೆಲ್ ಗಾಡಿ. ಫೈನಲ್ ಟು ಫೈನಲ್ ಸರ್ 3.5 ಲಕ್ಷ ಕೊಟ್ಬಿಡೋಣ ಗಾಡಿನ. 3.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ 3.5 ಲಕ್ಷ ಗಾಡಿ ಕೊಟ್ಬಿಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು 4-5 ಗಾಡಿ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ಲೋ ಬಜೆಟ್. ಸರ್ ಫಸ್ಟ್ ಇಲ್ಲಿ ಕಂಪ್ಲೀಟ್ ಆಗಿ ಫಸ್ಟ್ ಎಲ್ಲರಿಗೂ ವ್ಯೂವರ್ಸ್ ಕೇಳೋದು ಒಂದೇನೆ, ಡೀಟೇಲ್ಸ್ ಕೊಡ್ತೀನಿ.
ಕೇಳಿಸ್ಕೊಳ್ಳಿ, ಆಫರ್ ಅಲ್ಲಿ ಗಾಡಿ ಕೊಡೋಣ. Okay. ಸರ್ ಇದು 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಮ್ಯಾಗ್ನಾ ವೇರಿಯಂಟ್ Okay. ಗಾಡಿ ಇದು. ಹಾ. ಈ ಗಾಡಿ ಬಂದು 2017 ಮಾಡಲ್ ಚವರ್ಲೈಟ್ ಬೀಟ್. ಓಕೆ 2017 ಮಾಡಲ್ ನಾನು ಹೇಳ್ತಾ ಇರೋದು, 11 12 ಅಲ್ಲ, 17 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಹಾ. LS ವೇರಿಯಂಟ್ ಬರುತ್ತೆ ಈ ಗಾಡಿ ಬಂದು. Okay. ಈ ಗಾಡಿ ಬಂದು ಶಿಫ್ಟ್ ಡಿಸೈರ್ ಹಾ 2014 ಮಾಡಲ್, ಡೆಲ್ಲಿ ಗಾಡಿ Okay. ವಿತ್ NOC ಸಮೇತ. ನಾನು ಹೇಳ್ತಾರೆ 14 ಮಾಡಲ್, ಥರ್ಡ್ ಓನರ್, ಡೀಸೆಲ್ ವಿತ್ NOC ಸಮೇತ. ಹಾ ಇದು ಬಂದು 2011 ಮಾಡಲ್, ಹಾ. ಸಿಂಗಲ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಮಿಡ್ ಓಷನ್. ಓಕೆ ನಿಮ್ ಈ 4 ಗಾಡಿಲಿ ಯಾವುದೇ ಗಾಡಿ ತಗೊಳ್ಳಿ ಸರ್, ಹಾ. ಬರೀ 2,65,000 ರೂಪಾಯಿ ಗಾಡಿ ಕೊಡೋಣ. 2,65,000 ಎಲ್ಲ ಗಾಡಿ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅವ್ರ ಮೊಬೈಲ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆನೇ ಬರುತ್ತೆ. ಕಾಲ್ ಮಾಡಿ. ಸೊ ಗಾಡಿ ಯಾವ್ದಾರ ತಗೊಳ್ಳಿ ಸರ್, 13 ಮಾಡ್ಲು ಬೇಕಾ, 11 ಮಾಡ್ಲು ಬೇಕಾ, 17 ಮಾಡ್ಲು ಬೇಕಾ, 14 ಮಾಡ್ಲು ಬೇಕಾ, Okay. ಬರೀ 2,65,000 ರೂಪಾಯಿ ಫೈನಲ್. ಓಕೆ ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ. ಎಲ್ಲ ಕವರ್ ಮಾಡಿದೀವಿ. ಇನ್ನು ಗಾಡಿ ಬರೋದಿದೆ, ಹಾ. ಹೋಂಡಾ ಸಿಟಿ ಬರೋದಿದೆ, ಟಾಟಾ ನೆಕ್ಸಾನ್ ಬರೋದಿದೆ, ಎಸ್ ಕ್ರಾಸ್ ಬರೋದಿದೆ, ಈ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಬರೋದಿದೆ. ಯಾವ್ದಾರು ಬೇಕು ಅಂದ್ರೆ ಅಟ್ಲೀಸ್ಟ್ ಸ್ಕೂಲಲ್ಲಿ ಕೇಳಿ, ಇಲ್ಲಾಂದ್ರೆ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಓಕೆ ಇಲ್ಲ ಅಂದ್ರೆ ಅವ್ರ ನಂಬರ್ ಇದೆ, ಆ ನಂಬರಲ್ಲಿ ಕ್ಯಾಟ್ಲಾಗ್ ಎಲ್ಲ ಇರುತ್ತೆ, ನಿಮಗೆ ಅಲ್ಲೇ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಇವ್ರದ್ದು ಲೊಕೇಶನ್ ಡೀಟೇಲ್ಸು ಎಲ್ಲ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. Thank you. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದರೂ ಬಂದರೆ ನೀವೆಲ್ಲ ಈ ಥರ ಆಫರು, ಸರ್ವಿಸು ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಡಿ. 100% ಸರ್. ಈ ಸರಿ ನಾನು ಓಪನ್ ಆಗಿ ಹೇಳಿರೋದು ಅದನ್ನೇ, ಫಿಕ್ಸ್ ರೇಟ್ ಪ್ರೈಸಸ್ ಕಂಪೇರ್ ಮಾಡ್ಕೊಳ್ಳಿ, ಬನ್ನಿ ಆರಾಮಾಗಿ ತಗೊಂಡೋಗಿ. ಓಕೆ ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಣ್ಣಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.